ಒಂದು ಭೇಟಿಯಾಗಿ ಅಂತ ಹೇಳಿ. ಸರ್, ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಸ್ಎಲ್ಸಿ ಪರ್ಸೆಂಟೇಜ್ ಡಿಕ್ಲೇರ್ ಆಗಿದೆ. ಮುಖ್ಯ ಕಾರಣ 26,000 ಶಿಕ್ಷಕರ ಕೊರತೆಯಿಂದಾಗಿ ಡಿಕ್ಲೇರ್ ಆಗಿದೆ. ಇಲ್ಲ, ಹೊಸದಾಗಿ ಶಿಕ್ಷಕರನ್ನ ನೇಮಕ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ, ಆದೇಶ ಕೊಟ್ಟಿದ್ದೀನಿ. ಹೊಸದಾಗಿ ಟೀಚರ್ಗಳನ್ನ ನೇಮಕ ಮಾಡ್ತಾರೆ. ಇವತ್ತೇನು SSLC ನಲ್ಲಿ PUC ನಲ್ಲಿ ಡಿಕ್ಲೈನ್ ಆಗಿದೆ ಹೈದರಾಬಾದ್ ಕರ್ನಾಟಕದಲ್ಲಿ, ಅದು ಮೇಲ್ಕೆ ಬರ್ತಕ್ಕಂಥ. ಸ್ನೇಹಿತರೆ, ನೋಡಬಹುದು ಮುಖ್ಯಮಂತ್ರಿಯವರೇ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಆದೇಶವನ್ನು ಮಾಡಿದ್ದೇವೆ ಅಂತಕ್ಕಂಥ ಒಂದು ಪ್ರೆಸ್ ಮೀಟ್ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಒಳ ಮೀಸಲಾತಿ ಜಾರಿಯಾದ ತಕ್ಷಣವೇ ಈ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆಗಳು ಹೊರಬೀಳಲಿವೆ ಅಂತಕ್ಕಂಥದ್ದು ಪ್ರಮುಖವಾದಂಥ ಮಾಹಿತಿಯಾಗಿದೆ ಅಂತಕ್ಕಂಥದ್ದು. ಈಗಾಗಲೇ ಶಿಕ್ಷಣ ಸಚಿವರು ಕೂಡ ಬರೋಬ್ಬರಿ 18,000 ಶಿಕ್ಷಕರ ಫೈಲ್ ರೆಡಿ ಇದೆ ಅಂತಕ್ಕಂಥದ್ದು. ಕೆಲವೇ ತಿಂಗಳಲ್ಲಿ ನೇಮಕಾತಿ ಶುರುವಾಗಲಿದೆ ಅಂತಕ್ಕಂಥರ ಬಗ್ಗೆಯೂ ಕೂಡ ಏನು ಮಾಡಿದ್ದಾರೆ ಅಂದ್ರೆ ಅವರು ಕೂಡ ತಿಳಿಸಿದ್ದಾರೆ. ಹಾಗಾಗಿ ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿದ್ದೀರಲ್ಲ ಅವರೆಲ್ಲರೂ ಕೂಡ ಇವತ್ತಿನಿಂದಲೇ ನಿಮ್ಮ ತಯಾರಿಯನ್ನು ಚುರುಕುಗೊಳಿಸಿ. ಏಕೆಂದರೆ ಒಳ ಮೀಸಲಾತಿ ಜಾರಿಯಾದ ತಕ್ಷಣ ಈ ಶಿಕ್ಷಕರ ನೇಮಕಾತಿಗಳು ಆಗ್ತಕ್ಕಂಥದ್ದು ರೆಡಿಯಾಗಿದೆ ಅಂತಕ್ಕಂಥದ್ದು. ಹೀಗಾಗಿ ಮುಖ್ಯಮಂತ್ರಿಗಳೇ ಸಹ ಆದೇಶವನ್ನು ಮಾಡಿದ್ದೇವೆ ಅಂತಕ್ಕಂಥರ ಬಗ್ಗೆ ತಿಳಿಸಿದ್ದಾರೆ ಅಂತಕ್ಕಂಥದ್ದು.